ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಹಿಮಾಲಯದ ಭಾಗದಲ್ಲಿ ನಾವು ನೋಡಿದ್ವಿ. ಇವಾಗ ಅದರ ಮುಂದುವರಿದ ಭಾಗ ಪೂರ್ವಾಂಚಲ ಬೆಟ್ಟಗಳು ಅಥವಾ ಈಶಾನ್ಯ ಬೆಟ್ಟಗಳು ಅಂತ ಕರಿತೀವಿ. ಹೌದಾ? ಈ ಪೂರ್ವಾಂಚಲ ಬೆಟ್ಟಗಳು ಅಥವಾ ಈಶಾನ್ಯ ಬೆಟ್ಟಗಳು ಅಂದ್ರೆ ಈ ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಬೆಟ್ಟಗಳು. ಇವುಗಳು ಹಿಮಾಲಯ ಪರ್ವತದ ಮುಂದುವರಿದ ಭಾಗಗಳು ಅಂತ ಕರಿತೀವಿ. ಸೊ ಅದಕ್ಕಿಂತಲೂ ಮುಂಚಿತವಾಗಿ ನಾವು ನೋಡಿರೋ ಆ, ಈ ಮೇಲ್ಭಾಗದಲ್ಲಿ ಇರತಕ್ಕಂತಹ ಕಾರಾಕೋರಂ ಆಗಿರ್ಬೋದು. ಆಮೇಲೆ ಇದು ಎರಡನೇ ಭಾಗ, ಇದು ಲಡಾಖು. ಅದರ ಕೆಳಭಾಗದಲ್ಲಿ ಬರ್ತಕ್ಕಂತ ಈ ಜಸ್ಕರ್ ಶ್ರೇಣಿ, ಇವುಗಳನ್ನು ಮೂರು ಸೇರಿಸಿ ನಾವು ಏನಂತ ಕರಿತೀವಿ ಅಂತಂದ್ರೆ ಟ್ರಾನ್ಸ್ ಹಿಮಾಲಯ ಅಂತ ಕರಿತೀವಿ ಅಂತ ನೋಡಿದ್ವಿ. ಅದರ ಜೊತೆಗೆ ಇದರ ಕೆಳಭಾಗದಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂತ ನಂಗಾ ಪರ್ವತದಿಂದ ಪ್ರಾರಂಭ ಆಗ್ತಕ್ಕಂತ ಯಾವ ಶ್ರೇಣಿ ಅಂತಂದ್ರೆ ಈ ಗ್ರೇಟ್ ಹಿಮಾಲಯ ಶ್ರೇಣಿ ಇದೆಲ್ಲ. ಈ ಗ್ರೇಟ್ ಹಿಮಾಲಯ ಶ್ರೇಣಿ ಭಾರತದಲ್ಲಿ ಅಷ್ಟೇ ಅಲ್ಲದೆ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಪರ್ವತ ಶ್ರೇಣಿ. ಎಲ್ಲಿವರೆಗೂ ಬರುತ್ತೆ ಅಂತಂದ್ರೆ ಈ ನಾಮ್ಚಾ ಬರುವಾದವರೆಗೂ ಬರುತ್ತೆ ಅಂತ ಅಬ್ಸರ್ವ್ ಮಾಡಿದ್ವಿ ನಾವು. ನಾಮ್ಚಾ ಬರುವ ಇಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಈ ಭಾಗದಲ್ಲಿ ಇಲ್ಲಿ ಬರ್ತಕ್ಕಂಥ ಪ್ಲೇಸು ನಂಗಾ ಪರ್ವತ್ ಅಂತೇಳಿ. ನಂಗಾ ಪರ್ವತ್. ಹೌದಾ? ಇದ್ರ ಕೆಳಭಾಗದಲ್ಲಿ ಇರ್ತಕ್ಕಂಥದ್ದು ಲೆಸರ್ ಹಿಮಾಲಯ. ಇದು ತಿರುಪಂಜಲ್, ಇದು ದೌಲಾಧರ್ ಶ್ರೇಣಿ, ಇದು ನಾಗ್ತಿಬಾತ ಮುಸೋರಿ. ಈ ಭಾಗವನ್ನು ನಾವೇನಂತ ಕರಿತೀವಿ ಅಂದ್ರೆ ಈ ನೇಪಾಳ ಭಾಗದಲ್ಲಿ ಇದನ್ನ ಮಹಾಭಾರತ ಶ್ರೇಣಿ ಅಂತ ಕರಿತೀವಿ. ಅದೇ ರೀತಿ ಇದರ ಮುಂದುವರಿದ ಭಾಗ ಇದನ್ನ ನಾವು ಭೂತಾನ್ ಅಲ್ಲಿ ಏನಂತ ಕರಿತೀವಿ ಅಂದ್ರೆ ಬ್ಲಾಕ್ ಮೌಂಟೇನ್ ಅಂತಾನು ಕರಿತೀವಿ ಅಂತ ಹೇಳಿದ್ವಿ. ಇದರ ಕೊನೆಯ ಭಾಗ ತುಂಬಾ ಕೆಳಭಾಗದಲ್ಲಿ ಹಿಮಾಲಯಗಳಲ್ಲಿ ಅತ್ಯಂತ ದಕ್ಷಿಣದ ಭಾಗ ಯಾವ್ದಂತಂದ್ರೆ ಶಿವಾಲಿಕ್ ಅಂತೇಳಿ ಅಬ್ಸರ್ವ್ ಮಾಡಿದ್ವಿ ನಾವು. ಹೌದಾ? ಈ ಶಿವಾಲಿಕ್ ಶ್ರೇಣಿ ಇದೆಲ್ಲ, ಈ ಶಿವಾಲಿಕ್ ಶ್ರೇಣಿ ಮುಖ್ಯವಾಗಿ ನಮ್ಗೆ ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ. ಅದರ ಜೊತೆ ಹಿಮಾಚಲ್ ಪ್ರದೇಶ ದಕ್ಷಿಣ ಭಾಗ, ಉತ್ತರಾಖಂಡದ ದಕ್ಷಿಣ ಭಾಗ. ಹೌದಾ? ಅದರ ಜೊತೆಗೆ ಮುಖ್ಯವಾಗಿ ನೇಪಾಳು. ಭೂತಾನಿಂದ ಮುಂದುವರ್ಕೊಂಡು ಯಾವ್ದಂತಂದ್ರೆ ಪಶ್ಚಿಮ ಬಂಗಾಳು, ಸಿಕ್ಕಿಂ ಭಾಗದಲ್ಲಿ ಹಸಿ. ಈ ಭಾಗದಲ್ಲಿ ಯಾವುದು ಅರುಣಾಚಲ್ ಪ್ರದೇಶದಲ್ಲಿ ಈ ಭಾಗದಲ್ಲಿ ಇದನ್ನ ಡಪ್ಲಾ ಹಿಲ್ ಅಂತ ಕರಿತೀವಿ. ಹೌದಾ? ಆಮೇಲೆ ನೆಕ್ಸ್ಟ್ ಡಪ್ಲಾ, ಮಿರಿ, ಅಬೋರ್, ಮಿಸ್ಮಿ ಅಂತೇಳಿ ಈ ರೀತಿ ಮೂರು ಬೆಟ್ಟಗಳು ಬರ್ತಾವ ನಮ್ಗೆ. ಹೌದಾ? ಇವೆಲ್ಲ ಏನಂತಂದ್ರೆ ಶಿವಾಲಿಕದ ಮುಂದುವರಿದ ಭಾಗಗಳಂತ ಕರಿತೀವಿ. ಅವುಗಳನ್ನ ಇಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ನೀವು ನೋಡ್ಬೇಕಾರೆ. ಹೌದಾ? ಈ ಭಾಗದಲ್ಲಿ ಇದೆ ನೋಡಿ. ಮುಖ್ಯವಾಗಿ ಯಾವುದು ಅಂತಂದ್ರೆ ಅರುಣಾಚಲ್ ಪ್ರದೇಶದಲ್ಲಿ ಬರ್ತಿರ್ತಕ್ಕಂತಹ ಬೆಟ್ಟಗಳು. ಹೌದಾ? ಈ ಅರುಣಾಚಲ್ ಪ್ರದೇಶದಲ್ಲಿ ಬರ್ತಕ್ಕಂಥ ಬೆಟ್ಟಗಳಲ್ಲಿ ಯಾವುದು ಅಂತಂದ್ರೆ ಒಂದು ಈ ಭಾಗದಲ್ಲಿ ಇದೆ ನೋಡಿ. ಯಾವುದು ಇದು ಡಪ್ಲಾ ಹಿಲ್ ಈ ಭಾಗದಲ್ಲಿ ಇರತಕ್ಕಂಥದ್ದು. ಆಮೇಲೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಮಿರಿ ಬೆಟ್ಟ, ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಅಬೋರ್ ಬೆಟ್ಟ, ಈ ಭಾಗದಲ್ಲಿ ಬರ್ತಕ್ಕಂಥದ್ದು ಯಾವ್ದಂತಂದ್ರೆ ಮಿಸ್ಮಿ ಬೆಟ್ಟ. ಹೌದಾ? ಇವೆಲ್ಲ ಅದರಲ್ಲಿ ಮುಖ್ಯವಾಗಿ ಡಪ್ಲಾ, ಮಿರಿ, ಅಬೋರ್ ಇವೆಲ್ಲ ನಾವು ಅವಾಗಲೇ ನೋಡಿದ್ವಲ್ಲ, ಯಾವುದು ಶಿವಾಲಿಕ್ ಶ್ರೇಣಿ. ಇದ್ರ ಮುಂದೆ ಈಗ ಆಲ್ರೆಡಿ KS ಅಲ್ಲಿ ಇದನ್ನ ಕ್ವಶನ್ ಕೇಳಿದ ನಿಮ್ಗೆ ಡಾಕ್ಟರ್ ರಂಗನಾಥ್ ಪುಸ್ತಕದಲ್ಲೂ ಕೂಡ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಹೌದಾ? ಅದಕ್ಕೆ ಈ ಮಿಸ್ಮಿ ಬೆಟ್ಟದಲ್ಲಿ ಬರ್ತಕ್ಕಂತಹ ದಾಪಾಬಮ್ ಅಂತೇಳಿ ಒಂದು ಶಿಖರ ಬರುತ್ತೆ. ಯಾವುದು ದಾಪಾಬಮ್ ಅಂತೇಳಿ ಒಂದು ಶಿಖರ ಬರುತ್ತೆ. ಇದು ಟೋಟಲ್ ಸರಾಸರಿಯಾಗಿ ನಿಮಗೆ 4571 ಮೀಟರ್, 4579 ಮೀಟರ್ ಅಂದ್ರೆ 4579 ಮೀಟರ್ ಹೈಟ್ ಇರೋದ್ರಿಂದ ಇದು ಟೋಟಲ್ ನಾವು ಈಶಾನ್ಯ ಬೆಟ್ಟಗಳಲ್ಲಿ ಹೆಚ್ಚು ಎತ್ತರ ಅಂತ ಕರಿಬಹುದು. ಯಾವ ಬೆಟ್ಟದಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಇದು ಈಶಾನ್ಯ ಭಾಗದ ಅರುಣಾಚಲ್ ಪ್ರದೇಶದ ಮಿಸ್ಮಿ ಬೆಟ್ಟದಲ್ಲಿ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಯಾವ ಬೆಟ್ಟ ಅಂತಂದ್ರೆ ಮಿಸ್ಮಿ ಬೆಟ್ಟದ ಈಶಾನ್ಯ ಭಾಗದಲ್ಲಿ ಹೆಚ್ಚು ಎತ್ತರ. ಮತ್ತೆ ಇನ್ನೊಂದು ನಾವು ನೋಡ್ಬೇಕಂದ್ರೆ ಈ ಪೂರ್ವಾಂಚಲ ಬೆಟ್ಟಗಳಿದಾವಲ್ಲ, ಈ ಪೂರ್ವಾಂಚಲ ಬೆಟ್ಟಗಳಂದ್ರೆ ಈಶಾನ್ಯ ಭಾಗದಲ್ಲಿ ಇರ್ತವೆ. ಹಿಮಾಲಯ ಪರ್ವತ ಹೋಲಿಸಿದ್ರೆ ಸ್ವಲ್ಪ ಎತ್ತರ ಏನಂತಂದ್ರೆ ಕಡಿಮೆ. ಹೌದಾ? ಯಾವ್ದು ಹೋಲಿಸಿದ್ರೆ ಹಿಮಾಲಯ ಹೋಲಿಸಿದ್ರೆ. ಹಾಗಾದ್ರೆ ಇವೇನು ಅಂತಂದ್ರೆ ಇವು ಹಿಮಾಲಯ ಪರ್ವತಗಳ ಮುಂದುವರಿದ ಭಾಗ. ಯಾವ್ದ್ರ ಮುಂದುವರಿದ ಭಾಗ ಅಂತಂದ್ರೆ ಹಿಮಾಲಯ ಪರ್ವತಗಳ ಮುಂದುವರಿದ ಭಾಗಗಳಾಗಿದ್ದು ದಿಹಾಂಗ್ ಕಂದರು, ದಿಹಾಂಗ್ ಅಂತಂದ್ರೆ ಬ್ರಹ್ಮಪುತ್ರ ಕಂದರು ಅಂತ ಕರಿತೀವಲ್ಲ. ಈ ಭಾಗದಿಂದ ಈ ದಿಹಾಂಗ್ ಕಂದರದಿಂದ ಇದು ಬ್ರಹ್ಮಪುತ್ರ ನದಿ ಹೋಗ್ತಕ್ಕಂಥ ಭಾಗ ಇದು. ಹೌದಾ? ಈ ದಿಹಾಂಗ್ ಕಂದರದಿಂದ ದಕ್ಷಿಣಕ್ಕೆ ತಿರುಗಿ ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ ರಾಜ್ಯಗಳಲ್ಲಿ ವಿಸ್ತರಿಸಿದ್ದು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾವ ಅಂತಂದ್ರೆ ಮ್ಯಾನ್ಮಾರ್ ದೇಶದ ಮೂಲಕ ಅಂಡಮಾನ್ ನಿಕೋಬಾರ್ ಮತ್ತು ಇಂಡೋನೇಷ್ಯಾ ದ್ವೀಪದವರೆಗೂ ಮುಂದುವರೆದಿದ್ದಾವೆ ಅಂತ ಕರಿತೀವಿ. ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಸಿಂಟ್ಯಾಕ್ಸೆಲ್ ಬೆಂಡ್ ಅಂತಕ್ಕಂಥ ಪದವನ್ನ ನೆನ್ಪಿಟ್ಕೊಳ್ಳಿ. ಏನ್ ಸರ್ ಅದು ಅಂತಂದ್ರೆ ಇಲ್ಲಿ ಮ್ಯಾಪ್ ಅಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಈ ಟೋಟಲ್ ಒಂದು ಮ್ಯಾಪ್ ಅಲ್ಲಿ ನೀವು ಗಮನಿಸ್ರಿ, ಈಗ ಅದನ್ನ ಈಸಿ ಅನ್ಸುತ್ತೆ ನಿಮ್ಗೆ. ಹೌದಾ? ಒಂದು ಈ ಅರುಣಾಚಲ ಜಮ್ಮು ಲಡಾಖ್ ಭಾಗದಲ್ಲಿ ನಾವು ಹೇಳಿದ್ವಲ್ಲ ಯಾವ್ದಂತಂದ್ರೆ ನಂಗಾ ಪರ್ವತ್ ಅಂತ ಹೇಳ್ಬಿಟ್ಟು, ಈ ಭಾಗದಿಂದ ಯಾವುದು ಈ ಅರುಣಾಚಲ್ ಪ್ರದೇಶದ ಮೇಲ್ಭಾಗದಲ್ಲಿ ನಿಮ್ಗೆ ನಾಮ್ಚಾ ಬರುವ ಅಂತಕ್ಕಂಥ ಒಂದು ಶಿಖರ ಬರುತ್ತೆ ಅಂತ ಹೇಳಿದ್ವಿ. ಇದು ನಾಮ್ಚಾ ಬರುವ ಅಂತಕ್ಕಂಥದ್ದು ಆಕ್ಚುಲಿ ಎಲ್ಲಿ ಬರುತ್ತೆ ಅಂತಂದ್ರೆ ಇದು ಚೀನಾದಲ್ಲಿ ಬರುತ್ತೆ. ನೆನ್ಪಿಟ್ಕೊಳ್ಳಿ, ನಾಮ್ಚಾ ಬರುವ ಚೀನಾದಲ್ಲಿ, ನಂಗಾ ಪರ್ವತ ಲಡಾಖ್ ಭಾಗದಲ್ಲಿ ಬರುತ್ತೆ. ಅದರಲ್ಲಿ POK ಭಾಗ.
ಈ ರೀತಿ ಈ ನಂಗಾ ಪರ್ವತದಿಂದ ಈ ನಾಮ್ಚಾ ಬರೋದವರೆಗೂ ಈ ಶಿಖರಗಳಿಂದವಲ್ಲ, ಸೊ ಈ ಭಾಗದಲ್ಲಿ ಎರಡು ಶಾರ್ಪ್ ಪಾಯಿಂಟ್ಸ್ ಗಳನ್ನ ಕಾಣ್ತೀವಿ. ಒಂದು ನಾಮ್ಚಾ ಪರ್ವತದಲ್ಲಿ ಇರ್ತಕ್ಕಂಥ ಈ ಪಾಯಿಂಟ್, ಇನ್ನೊಂದು ನಂಗಾ ಪರ್ವತದಲ್ಲಿ ಇರ್ತಕ್ಕಂಥ ಈ ಪಾಯಿಂಟ್, ಎರಡು ಪಾಯಿಂಟ್ಸ್ ಗಳಿದಾವೆ. ಈ ಹಿಮಾಲಯ ಪರ್ವತಗಳು ರಚನೆ ಆಗೋದಕ್ಕಿಂತ ಮುಂಚೆ ಇಂಡಿಯಾ ಗೊಂಡವಾನ ಭಾಗದಲ್ಲಿ ಇತ್ತು ಅಂತ ಹೇಳಿದ್ವಲ್ಲ. ಸೊ ಗೊಂಡವಾನ ಭಾಗದಿಂದ ಬಂದು ಯುರೇಸಿಯಾ ಕನ್ವರ್ಜ್ ಆಗ್ಬೇಕಾದ್ರೆ ಫಸ್ಟ್ ಯಾವ್ದು ಕನ್ವರ್ಜ್ ಆಗತ್ತೆ ಅಂತಂದ್ರೆ ಈ ನಂಗಾ ಪರ್ವತ ಭಾಗ ಕನ್ವರ್ಜ್ ಆಗತ್ತೆ. ಅವಾಗ ಈ ಹಿಮಾಲಯ ಪರ್ವತಗಳಿದಾವಲ್ಲ, ಸೊ ಅದೇನಾಗತ್ತೆ ಅಂತಂದ್ರೆ ಒಂದು ಈ ಸೈಡ್ ಬರುತ್ತೆ, ಇನ್ನೊಂದು ಈ ಸೈಡ್ ಬರುತ್ತೆ. ಸೊ ಈ ಕಡೆ ಸೈಡ್, ಈ ಕಡೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಬಂದಿರತಕ್ಕಂತ ಈ ಭಾಗವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಹಿಂದೂ ಕುಶ್ ಅಂತ ಕರಿತೀವಿ ಇದನ್ನ. ಇದು ಹಿಂದೂ ಕುಶ್ ಭಾಗ. ಅದಕ್ಕೆ ಈ ಭಾಗ ಇಲ್ಲಿ ಏನ್ ಬಂದಿದೆ ಟಚ್ ಆಗತ್ತಲ್ಲ, ಆ ಹಿಮಾಲಯ ಪರ್ವತಗಳು ಬೆಂಡ್ ಆಗ್ತವೆ. ಅದಕ್ಕೆ ಈ ಬೆಂಡ್ ಆಗಿರ್ತಕ್ಕಂತ ಈ ನಂಗಾ ಪರ್ವತ ಭಾಗ ಪಶ್ಚಿಮ ಭಾಗದಲ್ಲಿ ಇರೋದ್ರಿಂದ ಇದನ್ನ ವೆಸ್ಟರ್ನ್ ಸಿಂಟ್ಯಾಕ್ಸಲ್ ಬೆಂಡ್ ಅಂತ ಕರಿಬೇಕು. ಇನ್ನು ಅರುಣಾಚಲ್ ಪ್ರದೇಶದ ಮೇಲ್ಭಾಗದಲ್ಲಿ ಇದೆ ಸೆಕೆಂಡ್ ಬಂದು ಫಸ್ಟ್ ಟಚ್ ಆಗಿರೋದು ಯಾವ್ದು ಅಂತಂದ್ರೆ ನಂಗಾ ಪರ್ವತ. ಇದಾದ್ಮೇಲೆ ಬಂದು ಯುರೇಸಿಯಾಗ ಬಂದು ಟಚ್ ಆಗಿರ್ತಕ್ಕಂಥದ್ದು ಈ ಅಂಶ ಬರುವ ಭಾಗ. ಸೊ ಅವಾಗ ಇಲ್ಲಿಂದ ಹಿಮಾಲಯ ಪರ್ವತಗಳು ಏನಾಗ್ತಾವ ಅಂತಂದ್ರೆ ಹಿಂಗೆ ಸೌತ್ಗೆ ಮೂವ್ ಆಗ್ತಾ ಹೋಗ್ತವೆ, ಹಿಂಗೆ ದಕ್ಷಿಣಕ್ಕೆ ತಿರುಗ್ತವೆ. ಹಾಗಾಗಿ ಇವುಗಳನ್ನ ಈ ಪೂರ್ವ ಭಾಗದಲ್ಲಿ ಇರ್ತಕ್ಕಂಥದ್ದನ್ನ ನಾವು ಏನಂತ ಕರಿಬೇಕಂತಂದ್ರೆ ಈಸ್ಟರ್ನ್ ಸಿಂಟ್ಯಾಕ್ಸಲ್ ಬೆಂಡ್ ಅಂತೇಳಿ ಇವು ನೆನ್ಪಿಟ್ಕೊಳ್ಳಿ. ವೆಸ್ಟರ್ನ್ ಸಿಂಟ್ಯಾಕ್ಸಲ್ ಬೆಂಡ್ ಬರೋದು ಎಲ್ಲಿ ಅಂತಂದ್ರೆ ನಂಗಾ ಪರ್ವತ ಭಾಗ. ಈಸ್ಟರ್ನ್ ಸಿಂಟ್ಯಾಕ್ಸಲ್ ಬೆಂಡ್ ಬರೋದು ಯಾವ ಭಾಗ ಅಂತ ಕೇಳಿದ್ರೆ ನಾಮ್ಚಾ ಬರೋ ಭಾಗ. ಈ ಈಸ್ಟರ್ನ್ ಸಿಂಟ್ಯಾಕ್ಸಲ್ ಬೆಂಡ್ ಇಂದ ಆ ಪರ್ವತಗಳು ಏನಾಗ್ತಾವ ಅಂತಂದ್ರೆ ಬೆಟ್ಟಗಳು ದಕ್ಷಿಣಕ್ಕೆ ತಿರುಗ್ತವೆ. ಆ ದಕ್ಷಿಣಕ್ಕೆ ಬಂದಿರತಕ್ಕಂತ ಭಾಗವನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಇವತ್ತು ಪೂರ್ವಾಂಚಲ್ ಬೆಟ್ಟಗಳು ಅಂತ ಕರಿತಾ ಇದ್ವಿ. ಈ ಮ್ಯಾಪ್ ಅಲ್ಲಿ ಕೂಡ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ. ಹೌದಾ? ಸೊ ಇಲ್ಲಿ ನಂಗಾ ಪರ್ವತ ಅಂತ ಇದೆ ಇದು. ಈ ನಂಗಾ ಪರ್ವತದಿಂದ ಈ ಕಡೆ ಹೋಗ್ತಾವಲ್ಲ ಈ ಭಾಗವನ್ನ, ಇವುಗಳನ್ನ ನಾವೇನಂತ ಕರಿಬೇಕಂತ ಹೇಳಿದ್ರೆ ಹಿಂದೂ ಕುಶ್. ಈ ಕಡೆ ಭಾಗ ಬಂದ್ಬಿಟ್ಟು ಇಲ್ಲಿಂದ ನೋಡಿ, ಇಲ್ಲಿ ನಾಮ್ಚಾ ಬರುವಂತ ಇಲ್ಲಿ ಮಾರ್ಕೊಟ್ಟಿದಾರಲ್ಲ. ಸೊ ಇಲ್ಲಿಂದ ಈ ಪರ್ವತಗಳು ಏನಾಗ್ತಾವ ಅಂತಂದ್ರೆ ಹಿಂಗ್ ಪೂರ್ವ ಭಾಗಕ್ಕೆ ಬರ್ತಾವೆ. ಹಿಂಗೆ ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ಇಲ್ಲಿಂದ ಎಲ್ಲಿ ಹೋಗ್ತಾವ ಅಂತಂದ್ರೆ ಮ್ಯಾನ್ಮಾರ್ ದೇಶಕ್ಕೆ. ಈ ಮ್ಯಾನ್ಮಾರ್ ದೇಶದಲ್ಲಿ ಇವುಗಳನ್ನ ಏನಂತ ಕರೀತಾರೆ ಅಂತಂದ್ರೆ ಅರಕನ ಯೋಮ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಏನಂತ ಹೇಳ್ಬಿಟ್ಟು ಅರಕನ ಯೋಮ. ಹೌದಾ? ಇದನ್ನ ಮರ್ಯಾದಕ್ಕೆ ಹೋಗ್ಬೇಡಿ. ಈ ಅರಕನ ಯೋಮ ಪರ್ವತ ಶ್ರೇಣಿ ಇರೋದೇ ಯಾವ ಭಾಗದಲ್ಲಿ ಅಂತಂದ್ರೆ ಈ ಮ್ಯಾನ್ಮಾರ್ ದೇಶದಲ್ಲಿ ಬರುತ್ತೆ ಅಂತ ಗೊತ್ತಿರಲಿ. ಹೌದಾ? ಅರಕನ ಯೋಮ. ಈ ಅರಕನ ಯೋಮದಿಂದ ಹಂಗೆ ಈ ಶ್ರೇಣಿಗಳು ಎಲ್ಲಿಗೆ ಹೋಗ್ತಾವ ಅಂತಂದ್ರೆ ಅಂಡಮಾನ್ ನಿಕೋಬಾರ್, ಅಂಡಮಾನ್ ನಿಕೋಬಾರ್ದಿಂದ ಎಲ್ಲಿ ಹೋಗುತ್ತೆ ಅಂತಂದ್ರೆ ಇಂಡೋನೇಷ್ಯಾದವರೆಗೂ ಮುಂದುವರಿಯುತ್ತೆ ಅಂತ ಗೊತ್ತಿರಲಿ. ಈ ಭಾಗದಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ ಇಂಡೋನೇಷ್ಯಾ ದ್ವೀಪಗಳು ಬರ್ತಾವೆ ಇಲ್ಲಿ. ಇದನ್ನ ಇಲ್ಲಿ ಈ ಭಾಗದಲ್ಲಿ ನೋಡಿ, ಅದರಲ್ಲಿ ಮುಖ್ಯವಾಗಿ ಇಲ್ಲೊಂದು ದ್ವೀಪ ಬರುತ್ತೆ. ಯಾವ್ದು ಅಂತಂದ್ರೆ ಇಂಡೋನೇಷ್ಯಾದ ಸುಮಾತ್ರ ಅಂತಕ್ಕಂತ ಒಂದು ದ್ವೀಪ ಬರುತ್ತೆ. ಹೌದಾ? ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಹಾಗಾಗಿ ಇಲ್ಲಿ ಎರಡು ಪಾಯಿಂಟ್ಸ್ ಗಳು ನೆನ್ಪಿಟ್ಟು ಹೋಗ್ಬೇಕಂತ ಹೇಳಿದ್ದೆ. ಒಂದು ನಂಗಾ ಪರ್ವತದಲ್ಲಿ ಇರತಕ್ಕಂತ ವೆಸ್ಟರ್ನ್ ಸಿಂಟ್ಯಾಕ್ಸಲ್ ಬೆಂಡು, ಇನ್ನೊಂದು ನಾಮ್ಚಾ ಪರ್ವತದಲ್ಲಿ ಇರತಕ್ಕಂತಹ ಈಸ್ಟರ್ನ್ ಸಿಂಟ್ಯಾಕ್ಸಲ್ ಬೆಂಡು. ಈ ಈಸ್ಟರ್ನ್ ಸಿಂಟ್ಯಾಕ್ಸಲ್ ಬೆಂಡ್ ಅಂತಂದ್ರೆ ಬಾಗುವುದು ಅಂತ ಹೇಳಿ ಅರ್ಥ. ಹೌದು, ಈ ಪೂರ್ವ ಭಾಗದಲ್ಲಿ ಪರ್ವತಗಳು ಬಾಗುವುದಲ್ಲ, ಅದನ್ನ ನಾವೇನಂತ ಕರಿಬೇಕಂದ್ರೆ ಈಸ್ಟರ್ನ್ ಸಿಂಟ್ಯಾಕ್ಸಲ್ ಬೆಂಡ್ ಅಂತ ಕರಿತೀವಿ. ಸಿಂಟ್ಯಾಕ್ಸ್ ಅಂತಂದ್ರೆ ಈ ಪರ್ವತಗಳ ರಾಶಿ ಅಂತೇಳಿ ಅರ್ಥ. ಹೌದಾ? ಅವುಗಳೆಲ್ಲ ಈ ಕಡೆಗೆ ಸರಿದಿರ್ತಾವ ಹಿಂಗೆ. ಅವುಗಳನ್ನೇ ನಾವು ನೋಡ್ತಾ ಇರ್ತಕ್ಕಂಥ ಈಗ ಸದ್ಯಕ್ಕೆ ಏನಪ್ಪಾ ಅಂತಂದ್ರೆ ಪೂರ್ವಾಂಚಲ್ ಬೆಟ್ಟಗಳು ಅಂತ ಕರಿತೀವಿ. ಹಾಗಾದ್ರೆ ಯಾವ ಭಾಗ ಅದು? ಹೌದಾ? ಸೊ ಈ ಭಾಗದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಒಂದು ಎಲ್ಲಿಂದ ಪ್ರಾರಂಭ ಆಗ್ತವೆ ಅಂತಂದ್ರೆ ಇಲ್ಲಿ ಆಲ್ರೆಡಿ ನೋಡಿದೀವಿ ನಾ. ಎಲ್ಲಿಂದ ಅಂತಂದ್ರೆ ದಿಹಾಂಗ್ ಕಂದರದಿಂದ ದಕ್ಷಿಣಕ್ಕೆ ತಿರುಗಿ ಅರುಣಾಚಲ್ ಪ್ರದೇಶ್, ಈ ಭಾಗ ಎಲ್ಲ ಅಷ್ಟು ಅರುಣಾಚಲ್ ಪ್ರದೇಶ್. ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ಭಾಗದಲ್ಲಿ ಇದೆ ನೋಡಿ, ಈ ಭಾಗ ಇದೆಲ್ಲ. ಸೊ ಇದನ್ನ ನಾವೇನಂತ ಕರಿಬೇಕಂತಂದ್ರೆ ಪಟ್ಕಾಯಿ ಭೂಮ್ ಅಂತ ಕರಿತೀವಿ. ಎಲ್ಲಿ ಬರುತ್ತೆ ಪಟ್ಕಾಯಿ ಭೂಮ್ ಅಂತಂದ್ರೆ ಅರುಣಾಚಲ್ ಪ್ರದೇಶದಲ್ಲಿ ಬರುತ್ತೆ ಅಂತ ಗೊತ್ತಿರಲಿ. ಯಾವ ರಾಜ್ಯ ಇದು? ಇದು ಅರುಣಾಚಲ್ ಪ್ರದೇಶದಲ್ಲಿ ಬರ್ತಕ್ಕಂಥ. ಈಗ ಆಲ್ರೆಡಿ ನೆನ್ಪಿಡ್ಲಿ, ಈ ಡಪ್ಲಾ ಹಿಲ್ಲು, ಮಿರಿ ಹಿಲ್ಲು, ಅಬೋರ್ ಹಿಲ್ಲು ಶಿವಾಲಿಕದ ಮುಂದುವರೆದ ಭಾಗಗಳು ಇವು ಅಷ್ಟು ಯಾವ ರಾಜ್ಯದಲ್ಲಿ ಇದಾವೆ ಅಂತಂದ್ರೆ ಅರುಣಾಚಲ್ ಪ್ರದೇಶದಲ್ಲೇ ಇದಾವೆ ಅಂತ ಗೊತ್ತಿರಲಿ. ಯಾವ ರಾಜ್ಯ ಅಂತಂದ್ರೆ ಅರುಣಾಚಲ್ ಪ್ರದೇಶ್. ಹೌದಾ? ಹಾಗಾದ್ರೆ ಈ ಮಿಸ್ಮಿ ಬೆಟ್ಟ ಕೂಡ ಯಾವ ರಾಜ್ಯದಲ್ಲಿ ಇದೆ ಅಂತಂದ್ರೆ ಇದು ಕೂಡ ಅರುಣಾಚಲ್ ಪ್ರದೇಶದಲ್ಲೇ ಇದೆ. ಇದರಿಂದ ದಕ್ಷಿಣಕ್ಕೆ ಬಂದಿರತಕ್ಕಂತ ಭಾಗಗಳು ಪಟ್ಕಾಯಿ ಭೂಮ್. ಹೌದಾ? ಇದು ಪಟ್ಕಾಯಿ ಭೂಮಿ. ಆಕ್ಚುಲಿ ಇದು ಒಂದೇ ಶ್ರೇಣಿ. ಇದರ ಮುಂದುವರೆದ ಭಾಗವನ್ನೇ ನಾವು ನಾಗಾಲ್ಯಾಂಡ್ ಅಲ್ಲಿ ಏನಂತ ಕರಿತೀವಿ ಅಂದ್ರೆ ನಾಗಾ ಬೆಟ್ಟಗಳು ಅಂತ ಕರಿತೀವಿ. ನಾಗಾ ಹಿಲ್ ಅಂತ ಹೇಳ್ಬಿಟ್ಟು. ಹೌದಾ? ಯಾವ್ದ್ರ ಮುಂದುವರೆದ ಭಾಗ ಅಂತಂದ್ರೆ ಈ ಪಟ್ಕಾಯಿ ಭೂಮ್ದ ಮುಂದುವರೆದ ಭಾಗ. ಇಲ್ಲಿ ಬಾರ್ಡರ್ ನ ದಾಟಿದ ತಕ್ಷಣ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಏನಂತ ಕರೀತಾರೆ ಅಂದ್ರೆ ಇದನ್ನ ನಾಗಾ ಬೆಟ್ಟ ಅಂತ ಕರೀತಾರೆ. ಹೌದಾ? ಹಾಗಾದ್ರೆ ಈಗ ಇದೇನಿದೆಯಲ್ಲ ಪಟ್ಕಾಯಿ ಭೂಮ್, ಇದು ಮುಖ್ಯವಾಗಿ ಹೆಚ್ಚಾಗಿ ಯಾವ್ದ್ರಿಂದ ಮರಳುಗಲ್ಲು ಅಂತ ಕರಿತೇವೆ. ಮರಳುಗಲ್ಲು ಅಂತಂದ್ರೆ ಸ್ಯಾಂಡ್ ಸ್ಟೋನ್. ಹೆಚ್ಚಾಗಿ ಸ್ಯಾಂಡ್ ಸ್ಟೋನ್ ಗಳು ಕಂಡುಬರ್ತಾವೆ ಈ ಭಾಗದಲ್ಲಿ. ಅದಕ್ಕೆ ಈ ಸ್ಯಾಂಡ್ ಸ್ಟೋನ್ ಗಳಿಂದ ಕೂಡಿರ್ತಕ್ಕಂಥ ಭಾಗ ಯಾವ್ದು ಅಂತಂದ್ರೆ ಇದು ಪಟ್ಕಾಯಿ ಭೂಮ್. ಹೌದಾ? ಸೊ ಇದು ಮುಖ್ಯವಾಗಿ ಇಲ್ಲಿ ನೋಡಿ, ಈ ಭಾಗದಲ್ಲಿ ಇದೇ ನಾನು ಬಾರ್ಡರ್ ಕೊಡ್ತಾ ಇದ್ದಿಲ್ಲ, ಇದೆಲ್ಲ ಏನಪ್ಪಾ ಅಂತಂದ್ರೆ ಈ ರೆಡ್ ಕಲರ್ ಲೈನ್ ಕೊಟ್ಟಿರ್ತಕ್ಕಂಥದ್ದು ಅಷ್ಟು ಇನ್ನು ಕೆಳಭಾಗಕ್ಕೆ ಬಂದ್ರೆ ಎಲ್ಲ ಮೈನ್ಮಾರ್ ರಾಜ್ಯ ಇದು. ಸಾರಿ, ಮೈನ್ಮಾರ್ ದೇಶ. ಈ ಮೈನ್ಮಾರ್ ದೇಶ ಮತ್ತು ಈ ಕಡೆಗೆ ಪೂರ್ವಾಂಚಲ್ ಬೆಟ್ಟಗಳು ಎರಡೂ ಏನಾಗಿದೆ ಅಂತಂದ್ರೆ ಮುಖ್ಯವಾಗಿ ಬಾರ್ಡರ್ ಇದಾವೆ ಅಂತ ಗೊತ್ತಿರಲಿ. ಹಾಗಾಗಿ ಇದು ಪಟ್ಕಾಯಿ ಭೂಮ್. ಪಟ್ಕಾಯಿ ಭೂಮ್ ಯಾವ ರಾಜ್ಯ ಅಂತ ಕೇಳಿದ್ರೆ ಅರುಣಾಚಲ್ ಪ್ರದೇಶ್. ಈ ಅರುಣಾಚಲ್ ಪ್ರದೇಶದಿಂದ ಕೆಳಗಡೆ ಬಂದ್ರೆ ಯಾವ ರಾಜ್ಯ ಬರುತ್ತೆ ಅಂತಂದ್ರೆ ನಾಗಾಲ್ಯಾಂಡ್. ನಾಗಾಲ್ಯಾಂಡ್ ದಲ್ಲಿ ಇರ್ತಕ್ಕಂಥದ್ದು ಮುಖ್ಯ ಬೆಟ್ಟ ಯಾವ್ದಂತಂದ್ರೆ ನಾಗಾ ಬೆಟ್ಟ. ಹೌದಾ? ಸೊ ಈ ನಾಗಾ ಬೆಟ್ಟದಲ್ಲಿ ಒಂದು ಶಿಖರ ಬರುತ್ತೆ. ಯಾವ್ದು ಅಂತಂದ್ರೆ ಸಾರಾಮತಿ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಳ್ಳಿ.
ಯಾವುದು? ಸಾರಾಮತಿ. ಹೌದಾ? ಸೊ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಶಿಖರ. ಸಾರಾಮತಿ ಯಾವ ರಾಜ್ಯದಲ್ಲಿದೆ ಅಂತಂದ್ರೆ ನಾಗಾಲ್ಯಾಂಡ್ ರಾಜ್ಯದ ನಾಗಾ ಬೆಟ್ಟದಲ್ಲಿ ಇರ್ತಕ್ಕಂಥ ಶಿಖರ ಅದು. ಈಗ ಅವಾಗಲೇ ಒಂದು ಹೇಳಿದ್ವಲ್ಲ ಯಾವ್ದಂತಂದ್ರೆ ದಾಪಾಬಮ್ ಅಂತ ಹೇಳ್ಬಿಟ್ಟು. ದಾಪಾಬಮ್. ಹೌದಾ? ಈ ದಾಪಾಬಮ್ ಅಂತಕ್ಕಂಥ ಶಿಖರ ಯಾವ ರಾಜ್ಯದಲ್ಲಿ ಇರೋದು ಅಂತಂದ್ರೆ ಅರುಣಾಚಲ್ ಪ್ರದೇಶ. ಯಾವ ಬೆಟ್ಟದಲ್ಲಿ ಬರುತ್ತಂದ್ರೆ ಇದು ಮಿಸ್ಮಿ ಬೆಟ್ಟ. ಸಾರಾಮತಿ ಇರೋದು ಯಾವ ಬೆಟ್ಟ ಅಂತಂದ್ರೆ ನಾಗಾ ಬೆಟ್ಟದಲ್ಲಿ ನಾಗಾಲ್ಯಾಂಡ್ ರಾಜ್ಯ. ಸೊ ಇದರಿಂದ ನೀವೇನಾದ್ರೂ ಹಂಗೆ ಕೆಳಗಡೆ ಬಂದ್ರಿ ಅಂತಂದ್ರೆ ಸೊ ಮುಖ್ಯವಾಗಿ ಮಣಿಪುರ್ ರಾಜ್ಯಕ್ಕೆ ನಾವು ಎಂಟ್ರಿ ಆಗ್ತೀವಿ. ಈ ಮಣಿಪುರ ರಾಜ್ಯದಲ್ಲಿ ಒಂದು ಪೂರ್ವ ಭಾಗ ಇನ್ನೊಂದು ಪಶ್ಚಿಮ ಭಾಗ ಎರಡು ಬೆಟ್ಟಗಳು ಬರ್ತವೆ. ಒಂದು ಪೂರ್ವ ಭಾಗದಲ್ಲಿ ಬಾರ್ಡರ್ ಅಲ್ಲಿ ನಾವು ನೋಡಿದ್ರೆ ಇದು ಮಣಿಪುರ್ ಹಿಲ್, ಇನ್ನೊಂದು ಏನಪ್ಪಾ ಅಂತಂದ್ರೆ ಲೈಮೋತಾಲ್ ಹಿಲ್ ಅಂತ ಹೇಳ್ಬಿಟ್ಟು ಪಶ್ಚಿಮ ಭಾಗ, ಎರಡು ಭಾಗಗಳಲ್ಲಿ ನಾವು ನೋಡ್ತೀವಿ. ಈ ಎರಡೂ ಪರ್ವತ ಅಥವಾ ಎರಡೂ ಬೆಟ್ಟಗಳ ಮಧ್ಯ ಭಾಗದಲ್ಲಿ ನಮ್ಗೆ ಏನ್ ಬರುತ್ತೆ ಅಂತಂದ್ರೆ ಲೋಕ್ಟಾಕ್ ಅಂತ ಸರೋವರ ಬರುತ್ತೆ. ಯಾವುದು? ಲೋಕ್ಟಾಕ್. ಈ ಲೋಕ್ಟಾಕ್ ಅಂತಕ್ಕಂಥ ಸರೋವರ ಇದೆಯಲ್ಲ ಇದು ಫೇಮಸ್. ಈ ಭಾಗದಲ್ಲಿ ಕಿಬಿಲಾಂಜೋ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ನಾವು. ಈ ಕಿಬಿಲಾಂಜೋ ನ್ಯಾಷನಲ್ ಪಾರ್ಕ್ ಅಲ್ಲಿ ಇರ್ತಕ್ಕಂಥ ಈ ಲೋಕ್ಟಾಕ್ ಸರೋವರ ಇದನ್ನ ನಾವು ತೇಲಾಡುವ ಸರೋವರ ಅಂತ ಕರಿತೀವಿ. ಕಾರಣ ಈ ಭಾಗದಲ್ಲಿ ಪಂಬ್ಡಿಕ್ಸ್ ಅಂತಕ್ಕಂಥ ಗ್ರಾಸ್ ಹೆಚ್ಚಾಗಿ ಏನಾಗುತ್ತೆ ಅಂತಂದ್ರೆ ಬೆಳೆಯುತ್ತೆ. ಹೌದಾ? ಬೆಳೆದ ಅದ್ರ ಮೇಲೆ ಎಲ್ಲ ತೇಲ್ತಾ ಇರೋದ್ರಿಂದ ಅದನ್ನ ನಾವೇನ್ ಕರಿತೀವಿ ಅಂತಂದ್ರೆ ತೇಲಾಡೋ ಸರೋವರ ಅಂತ ಹೇಳಿ ಈ ಭಾಗದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಕರ್ಕೊಂಡು ಹೋಗ್ತೀವಿ. ಮತ್ತೆ ಇನ್ನೊಂದು ಗೊತ್ತಿರ್ಲಿ, ಆ ಈ ಮುಖ್ಯವಾಗಿ ಈಗ ನಾವೇನ್ ನೋಡ್ತಾ ಇದೀವಲ್ಲ ಯಾವುದು ಆ ಈ ಲೋಕ್ಟಾಕ್ ಅಂತಕ್ಕಂಥ ಸರೋವರ. ಈ ಲೋಕ್ಟಾಕ್ ಸರೋವರ ಯಾವ ಬೆಟ್ಟ ಅಂತ ಹೇಳಿದೀವಿ ನಾವು, ಇದು ಮಣಿಪುರ ಭಾಗದಲ್ಲಿ ಬರ್ತಕ್ಕಂಥದ್ದು. ಸೊ ಈ ಭಾಗದಲ್ಲಿ ಇರ್ತಕ್ಕಂಥ ಈ ಲೋಕ್ಟಾಕ್ ಸರೋವರದಲ್ಲ, ಸೊ ಇದನ್ನ ನಾವು ಸೆಂಟ್ರಿಪೆಟಲ್ ರಿವರ್ ಪ್ಯಾಟರ್ನ್ ಅಂತ ಕರಿತೀವಿ ನಾವು. ಸೆಂಟ್ರಿಪೆಟಲ್ ರಿವರ್ ಪ್ಯಾಟರ್ನ್. ಹೌದಾ? ಸೊ ಈಗ ಮೊನ್ನೆ KS ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದಾರ ರಿವರ್ ಪ್ಯಾಟರ್ನ್ ಬಗ್ಗೆ, ನದಿಯ ಒಂದು ಮಾದರಿ ಅಂತ ಕರಿತೀವಿ. ಹೌದಾ? ಡೆಂಡಿಟ್ರಿಕ್ ಪ್ಯಾಟರ್ನ್, ವೃಕ್ಷಾಕಾರದ ನದಿ ವ್ಯವಸ್ಥೆ, ವೃತ್ತಾಕಾರದ ನದಿ ವ್ಯವಸ್ಥೆ, ಹಿಂಗೆಲ್ಲ ಕ್ವಶನ್ ಕೇಳಿದಲ್ಲ ಹಂಗೆ. ಸೊ ಇದೊಂದು ಸೆಂಟ್ರಿಪೆಟಲ್ ಪ್ಯಾಟರ್ನ್ ಅಂತ ಕರಿತೀವಿ. ಈಗ ವೃಕ್ಷಾಕಾರ ಅಂತಂದ್ರೆ, ಸಾರಿ, ವೃತ್ತಾಕಾರ ಅಂತಂದ್ರೆ ಈಗ ಒಂದು ಬೆಟ್ಟ ಇರುತ್ತೆ, ಬೆಟ್ಟದಿಂದ ನದಿಗಳೆಲ್ಲ ಸುತ್ತಲೂ ಈ ರೀತಿ ಹರ್ಕೊಂಡು ಹೋಗ್ತಿದ್ರೆ ಇವುಗಳನ್ನ ನಾವೇನಂತ ಕರಿತೀವಿ? ವೃತ್ತಾಕಾರ ಅಂತ ಕರಿತೀವಿ ಇವುಗಳನ್ನ. ಹೌದಾ? ರೇಡಿಯಲ್ ಪ್ಯಾಟರ್ನ್ ಅಂತ ಕರಿತೀವಿ. ಎಕ್ಸಾಂಪಲ್ ನಮ್ ನಂದಿದುರ್ಗ ನದಿ ವ್ಯವಸ್ಥೆ ಮುಖ್ಯವಾಗಿ ನಾವು ನೋಡ್ಕೋಬೇಕಂತಂದ್ರೆ. ಹಂಗೆ ಈ ಲೋಕ್ಟಾಕ್ ಸರೋವರ ಇದೆಲ್ಲ ಈ ಭಾಗದಲ್ಲಿ ಇಲ್ಲಿ ಸಾಕಷ್ಟು ಹಿಂಗ್ ನದಿಗಳೆಲ್ಲ ಈ ಸರೋವರಕ್ಕೆ ಬಂದ್ ಸೇರೋದ್ರಿಂದ ಇದನ್ನ ನಾವು ಇನ್ನೊಂದು ಕರಿತೀವಿ ನಾವು ಹೆಸರಿಂದ ಯಾವ್ದು ಅಂತಂದ್ರೆ ಕೇಂದ್ರಾಭಿಮುಖ ಅಂತ ಹೇಳಿ. ಇದೊಂದು ಸರೋವರಕ್ಕೆ ಸುತ್ತಲೂ ಬಂದು ಈ ನದಿಗೆ ಅಥವಾ ಈ ಸರೋವರಕ್ಕೆ ನದಿಗಳು ಈ ರೀತಿ ಬಂದ್ ಸೇರೋದನ್ನ ನಾವೇನಂತ ಕರಿಬೇಕಂತಂದ್ರೆ ಸೆಂಟ್ರಿಪೆಟಲ್ ರಿವರ್ ಪ್ಯಾಟರ್ನ್ ಅಂತ ಕರಿತೀವಿ ನಾವು. ಸೆಂಟ್ರಿಪೆಟಲ್ ರಿವರ್ ಪ್ಯಾಟರ್ನ್ ಅಂದ್ರೆ ಕೇಂದ್ರಾಭಿಮುಖ ನದಿ ವ್ಯವಸ್ಥೆ ಅಂತ ಹೇಳಿ. ಅದು ಬೆಸ್ಟ್ ಎಕ್ಸಾಮ್. ಇಂಥವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ಕೊಂಡು ಹೋಗ್ತಾನೆ, ಇವನ್ನೇ ನಾವು ನೋಡ್ಕೋಬೇಕಾಗಿರೋದು. ಹೌದಾ? ಸೊ ಯಾವ ನ್ಯಾಷನಲ್ ಪಾರ್ಕ್ ಅಲ್ಲಿ ಬರುತ್ತೆ ಅಂತಂದ್ರೆ ಅದು ಕಿಬಿಲಾಂಜು ಅಂತಕ್ಕಂಥ ನ್ಯಾಷನಲ್ ಪಾರ್ಕ್ ಅಲ್ಲಿ ಕವರ್ ಆಗುತ್ತೆ ಅಂತ ಗೊತ್ತಿರ್ಲಿ. ಹೌದಾ? ಸೊ ಇದರದ ಮುಂದುವರಿದ ಭಾಗ ಏನಪ್ಪಾ ಅಂತಂದ್ರೆ ಈ ಯಾವ ರಾಜ್ಯ ಅಂತಂದ್ರೆ ಮಿಜೋರಾಂ ರಾಜ್ಯದಲ್ಲಿ. ಸೊ ಈ ಭಾಗದಲ್ಲಿ ಬರುತ್ತೆ ನೋಡಿ. ಇದು ಯಾವ್ದು ಅಂತಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಇದು ಮಿಜೋ ಹಿಲ್, ಮಿಜೋ ಬೆಟ್ಟ ಅಂತಾನು ಕರಿತೀವಿ. ಇನ್ನೊಂದು ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಲೂಶಾಯಿ ಬೆಟ್ಟ ಅಂತಾನು ಕರಿತೀವಿ. ಲೂಶಾಯಿ ಬೆಟ್ಟ. ಹೌದಾ? ಮಿಜೋ ಬೆಟ್ಟ ಅಂದ್ರೆ ಒಂದೇ, ಲೂಶಾಯಿ ಬೆಟ್ಟ ಅಂದ್ರೆ ಲೂಶಾಯಿ ಅಂತ ಅನ್ನೋದು ಬುಡಕಟ್ಟು ಜನಾಂಗ. ಸೊ ಅದಕ್ಕೆ ಆ ಭಾಗದಲ್ಲಿ ನಾವು ಲೂಶಾಯಿ ಬೆಟ್ಟ ಅಂತ ಹೇಳಿ ಈ ರೀತಿ ಕರ್ಕೋತೀವಿ. ಈ ಭಾಗದಲ್ಲಿ ಬರ್ತಕ್ಕಂಥದ್ದು ಒಂದು ಮುಖ್ಯವಾಗಿ ಒಂದು ಶಿಖರ ಬರುತ್ತೆ. ಆ ಶಿಖರ ಯಾವ್ದು ಅಂತಂದ್ರೆ ಬ್ಲೂ ಮೌಂಟೇನ್ ಅಂತ ಕರಿತೀವಿ. ಬ್ಲೂ ಮೌಂಟೇನ್. ಎಲ್ಲಿ ಬರುತ್ತೆ ಬ್ಲೂ ಮೌಂಟೇನ್ ಅಂತಂದ್ರೆ ಈ ಮಣಿಪುರ್ ರಾಜ್ಯದ, ಸಾರಿ, ಯಾವ್ದು ಮಿಜೋರಾಂ ರಾಜ್ಯದಲ್ಲಿ ಬರುತ್ತೆ. ಅದು ಯಾವ ಬೆಟ್ಟ ಅಂತ ಕೇಳಿದ್ರೆ ಮಿಜೋ ಬೆಟ್ಟ ಅಥವಾ ಲೂಶಾಯಿ ಬೆಟ್ಟ ಅಂತ ಕರೀರಿ. ಹೌದಾ? ಸೊ ಈ ಭಾಗದಲ್ಲಿ ಅಗೇನ್ ಇಲ್ಲಿಂದ ಬರ್ಬೇಕು ಅಂತಂದ್ರೆ ಸೊ ಮುಖ್ಯವಾಗಿ ಫಸ್ಟ್ ಒನ್ ಯಾವ್ದು ಅಂತಂದ್ರೆ ಈ ಭಾಗದಲ್ಲಿ ಇದು ಪಟ್ಕಾಯಿ ಬೂಮ್. ಪಟ್ಕಾಯಿ ಬೂಮ್ ಆದ್ಮೇಲೆ ಯಾವ್ದು ಬರುತ್ತೆ ಅಂದ್ರೆ ನಾಗಾ ಬೆಟ್ಟ. ನಾಗಾ ಬೆಟ್ಟದಲ್ಲಿ ಇರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಮಾತಾಡಿದ್ವಿ ಯಾವ್ದು ಅಂತಂದ್ರೆ ಸಾರಾಮತಿ ಅಂತಕ್ಕಂಥ ಶಿಖರ ಬರುತ್ತೆ. ಇದರಿಂದ ಹಾಗೆ ಮುಂದುವರೆದಿರ್ತಕ್ಕಂಥ ಭಾಗ ಯಾವ್ದು ಅಂತಂದ್ರೆ ಮಣಿಪುರ್ ಬೆಟ್ಟ ಅಂತ ಕರಿತೀವಿ. ಸೊ ಅದರಿಂದ ಮುಂದುವರೆದಿರ್ತಕ್ಕಂಥ ಭಾಗ ಯಾವ್ದು ಅಂತಂದ್ರೆ ಲೂಶಾಯಿ ಬೆಟ್ಟ. ಹೌದಾ? ಸೊ ಇವುಗಳನ್ನ ನಾವು ಪೂರ್ವಾಂಚಲ್ ಬೆಟ್ಟಗಳು. ಇನ್ನೊಂದಿದೆ ಈ ಭಾಗದಲ್ಲಿ. ಸೊ ಇನ್ನೊಂದು ಇರ್ತಕ್ಕಂಥ ಭಾಗ ಯಾವ್ದು ಅಂತಂದ್ರೆ ಈ ಅಸ್ಸಾಮು, ಮಣಿಪುರು, ನಾಗಾಲ್ಯಾಂಡು ಮತ್ತು ಇಲ್ಲಿದೆ ನೋಡಿ ಈ ಕಡೆ ಇರತಕ್ಕಂಥ ರಾಜ್ಯ ಯಾವ್ದು ಅಂತಂದ್ರೆ ಇದು ಅಸ್ಸಾಮು, ಇದು ನಾಗಾಲ್ಯಾಂಡು, ಇದು ಯಾವ್ದು ಅಂತಂದ್ರೆ ಇದು ಮಣಿಪುರು. ಈ ಭಾಗದಲ್ಲಿ ಬರುತ್ತಲ್ಲ, ಸೊ ಇಲ್ಲೊಂದು ಶಿಖರ ಇದೆ. ಸೊ ಇದು ಯಾವ್ದು ಅಂತಂದ್ರೆ ಇದನ್ನ ನಾವು ಬರೈಲ್ ಶ್ರೇಣಿ ಅಂತ ಕರಿತೀವಿ. ಬರೈಲ್ ಶ್ರೇಣಿ ಒಂದೇ ರಾಜ್ಯ ಕವರ್ ಆಗಲ್ಲ ಇಲ್ಲಿ. ಈ ಕಡೆ ಮಣಿಪುರು, ಆಮೇಲೆ ಅಸ್ಸಾಂ ರಾಜ್ಯ, ಈ ಕಡೆ ಅಸ್ಸಾಮು, ಈ ಕಡೆ ನಾಗಾಲ್ಯಾಂಡ್, ಮಣಿಪುರ್, ಮೂರು ಬಾರ್ಡರ್ ಅಲ್ಲಿ ಬರುತ್ತೆ ಈ ಬರೈಲ್ ಶ್ರೇಣಿ. ಹೌದಾ? ಸೊ ಈ ಬರೈಲ್ ಶ್ರೇಣಿ ಮೂರ್ ರಾಜ್ಯದಲ್ಲಿ ಬರುತ್ತೆ. ಹೌದಾ? ಸೊ ಇದೊಂದು ನಮ್ಗೆ ಮುಖ್ಯವಾಗಿರ್ತಕ್ಕಂಥ ಭಾಗ ಅಲ್ಲಿ. ಹೌದಾ? ಸೊ ಯಾಕಂತಂದ್ರೆ ಇದು ಇದ್ರ ಯಾವ್ದ್ರ ಮುಂದುವರಿದ ಭಾಗ ಅಂತಂದ್ರೆ ಈ ಕಡೆ ಇರತಕ್ಕಂಥ ಈಶಾನ್ಯ ಬೆಟ್ಟಗಳ ಮುಂದುವರಿದ ಭಾಗ. ಹೌದಾ? ಸೊ ಇದರಿಂದ ಆಲ್ಮೋಸ್ಟ್ ಈ ಬರೈಲ್ ಶ್ರೇಣಿಯ ಉತ್ತರಕ್ಕೆ ಒಂದು ದಾನ್ಸಿರಿ ಅಂತ ಹೇಳಿ ಒಂದು ನದಿ ಕಣಿವೆ ಬರುತ್ತೆ ಈ ಭಾಗದಲ್ಲಿ. ನೆನ್ಪಿಟ್ಟುಕೊಳ್ಳಿ. ದಾನ್ಸಿರಿ ಅಂತಕ್ಕಂಥದ್ದು ನದಿ ಅದು ಬ್ರಹ್ಮಪುತ್ರ ನದಿಯ ಉಪನದಿ ದಾನ್ಸಿರಿ ಅಂತ ಕರಿತೀವಿ. ಹೌದಾ? ಆ ದಾನ್ಸಿರಿ ನದಿ ಇಲ್ಲೇ ಬರುತ್ತೆ. ಅದಕ್ಕೆ ದಾನ್ಸಿರಿ.
ದಾನ್ಸಿರಿ ನದಿ ಕಣಿವೆ ಭಾಗ, ಈ ಭಾಗದಿಂದ ಪ್ರಾರಂಭವಾಗಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ದಕ್ಷಿಣದಲ್ಲಿ ಸಿಲ್ಚಾರ್ ಅಂತಕ್ಕಂತ ಒಂದು ಮೈದಾನ ಬರುತ್ತೆ ಈ ಭಾಗದಲ್ಲಿ. ಯಾವ ಮೈದಾನ ಅಂತಂದ್ರೆ ಸಿಲ್ಚಾರ್ ಮೈದಾನ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಅಸ್ಸಾಂ ಭಾಗದಲ್ಲಿ ಸಿಲ್ಚಾರ್ ಮೈದಾನ, ಇಂಥವೆಲ್ಲ ಕ್ವಶನ್ ಕೇಳ್ತಾರೆ. ಯಾವ ಭಾಗದಲ್ಲಿ ಬರುತ್ತೆ ಸಿಲ್ಚಾರ್ ಮೈದಾನ? ಸಿಲ್ಚಾರ್ ಮೈದಾನ ಬರೋದು ಕೂಡ ಅಸ್ಸಾಂ ಅಲ್ಲಿ. ದಾನ್ಸಿರಿ ಮೈದಾನ ಬರೋದು ಕೂಡ ಎಲ್ಪ ಅಂತಂದ್ರೆ ದಾನ್ಸಿರಿ ಕಣಿವೆ ಅಂತಾನು ಕರಿತೀವಿ. ಅದು ಭಾಗ ಬರೋದು ಎಲ್ಲಿ ಅಂತಂದ್ರೆ ಅಸ್ಸಾಂ ರಾಜ್ಯ. ಆ ಎರಡು ಮಧ್ಯದಲ್ಲಿ ಉಳ್ಕೊಂಡಿರ್ತಕ್ಕಂಥ ಈ ಶ್ರೇಣಿ ಯಾವ್ದಂತಂದ್ರೆ ಈ ಬರೈಲ್ ಶ್ರೇಣಿ ಅಂತ ಗೊತ್ತಿರಲಿ ಇದರಿಂದ. ಹೌದಾ? ಸೊ ಇದ್ರಲ್ಲಿ ಆಲ್ರೆಡಿ ನಾವು ನೋಡಿರ್ತಕ್ಕಂಥದ್ದು ಸೊ ಈ ಬೆಟ್ಟಗಳು. ಇನ್ನೊಂದು ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು, ಏನಂತಂದ್ರೆ ಇದನ್ನೆಲ್ಲ ಸ್ವಲ್ಪ ತೆಗ್ದ್ಬಿಡೋಣ. ಇವನ್ನ ಇಲ್ಲಿ ನೋಟ್ ಮಾಡ್ತಾ ಹೋಗಿ. ಸೊ ಒಂದು, ಈ ಭಾಗದಲ್ಲಿ ಇರ್ತಕ್ಕಂತಹ ಗ್ಯಾರೋ ಆಗಿರ್ಬೋದು, ಕಾಸಿ ಆಗಿರ್ಬೋದು ಮತ್ತು ಜೈಂಟಿಯಾ, ಈ ಮೂರು ಬೆಟ್ಟಗಳಿದೆ ನೋಡಿ. ಪಶ್ಚಿಮದಲ್ಲಿ ಗ್ಯಾರೋ, ಮಧ್ಯದಲ್ಲಿ ಕಾಸಿ, ಈ ಪೂರ್ವದಲ್ಲಿ ಯಾವ್ದಿದೆ ಅಂತಂದ್ರೆ ಗ್ಯಾರೋ, ಕಾಸಿ ಮತ್ತು ಇನ್ನೊಂದು ಯಾವ್ದಂತಂದ್ರೆ ಜೈಂಟಿಯಾ. ಈ ಮೂರು ಬೆಟ್ಟಗಳಿದಾವೆ. ಸೊ ಈ ಮೂರು ಬೆಟ್ಟಗಳನ್ನ ನಾವು ಗಮನಿಸೋದಾದ್ರೆ ಇವುಗಳನ್ನ ನೀವು ಹಿಮಾಲಯದ ಮುಂದುವರಿದ ಭಾಗಗಳಂತೆ ಕರೆಯೋದಕ್ಕೆ ಹೋಗ್ಬಾರ್ದು. ಯಾಕಂತಂದ್ರೆ ಈ ಭಾಗ ನಾನು ಮಾರ್ಕ್ ಕೊಡ್ತಾ ಇರ್ತಕ್ಕಂಥದ್ದು ಯಾವ್ದಂತಂದ್ರೆ ಸಿಲ್ಲಾಂಗ್ ಅಂತಕ್ಕಂಥ ಪ್ಲಾಟ್ಯೂ. ಮೊನ್ನೆ ಇದ್ರ ಬಗ್ಗೆ ಕ್ವಶನ್ ಕೇಳಿದೆ ನಿಮ್ಗೆ ಎಕ್ಸಾಮ್ ಅಲ್ಲಿ, ಸಿಲ್ಲಾಂಗ್ ಪ್ಲಾಟ್ಯೂ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಸಿಲ್ಲಾಂಗ್ ಪ್ಲಾಟ್ಯೂ ಇದು ಈ ಪ್ಲಾಟ್ಯೂದ ಮಧ್ಯ ಭಾಗದಲ್ಲಿ ಬರ್ತಕ್ಕಂಥದ್ದು ಯಾವ್ದಂತಂದ್ರೆ ಕಾಸಿ ಬೆಟ್ಟ. ಪಶ್ಚಿಮ ಭಾಗದಲ್ಲಿ ಬರ್ತಕ್ಕಂಥದ್ದು ಯಾವ್ದಂತಂದ್ರೆ ಗ್ಯಾರೋ ಬೆಟ್ಟ. ಪೂರ್ವ ಭಾಗದಲ್ಲಿ ಬರ್ತಕ್ಕಂಥದ್ದು ಯಾವ್ದಂತಂದ್ರೆ ಜೈಂಟಿಯಾ ಬೆಟ್ಟ. ಹೌದಾ? ಸೊ ಇವೆ ಈ ಟೋಟಲ್ ಈ ಸಿಲ್ಲಾಂಗ್ ಪ್ಲಾಟ್ಯೂ ಇದೆಲ್ಲ, ಸೊ ಇದು ಹಿಮಾಲಯದ ಭಾಗ ಅಲ್ವೇ ಅಲ್ಲ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗಬೇಡಿ. ಇದು ಚೋಟನಾಗ್ಪುರ ಪ್ರಸ್ಥಭೂಮಿ ಅಂತ ಕರಿತೀವಲ್ಲ, ಪರ್ಯಾಯ ಪ್ರಸ್ಥಭೂಮಿಯ ಮುಂದುವರೆದ ಭಾಗ. ಈ ಭಾಗದಲ್ಲಿ ನಮ್ಗೆ ಇದು ಬ್ರಹ್ಮಪುತ್ರ ನದಿ ಹರಿದ್ಕೊಂಡು ಹೋಗಿದೆಲ್ಲ, ಸೊ ಈ ಭಾಗದಲ್ಲಿ ಗ್ಯಾಪ್ ಆಗಿರೋದು ಇದೆಲ್ಲ, ಇದನ್ನ ನಾವು ಮಾಲ್ಡಾ ಗ್ಯಾಪ್ ಅಂತ ಕರಿತೀವಿ. ಮಾಲ್ಡಾ. ಹೌದಾ? ಹೆಸರು ನೆನ್ಪಿಟ್ಕೊಳ್ಳಿ ಇದನ್ನ. ಮಾಲ್ಡಾ ಗ್ಯಾಪ್. ಗ್ಯಾಪ್ ಅಂತಂದ್ರೆ ತೆರವು. ಹೌದಾ? ಈ ಮಾಲ್ಡಾ ಗ್ಯಾಪ್ ಇಂದ ಸಪರೇಟ್. ಈ ಕಡೆಗೆ ಜಾರ್ಖಂಡ್ ಅಲ್ಲಿ ರಾಜ್ಮಹಲ್ ಬೆಟ್ಟ. ರಾಜ್ಮಹಲ್ ಬೆಟ್ಟದಿಂದ ಮಾಲ್ಡಾ ಗ್ಯಾಪ್, ಮಾಲ್ಡಾ ಗ್ಯಾಪ್ ಇಂದ ಸಿಲ್ಲಾಂಗ್ ಪ್ಲಾಟ್ಯೂ. ಈ ಸಿಲ್ಲಾಂಗ್ ಪ್ಲಾಟ್ಯೂದ ಮುಂದುವರಿದ ಭಾಗನೇ. ಸೊ ಈ ಅಸ್ಸಾಂ ಭಾಗದಲ್ಲಿ ನಾವ್ ಏನಂತ ಕರಿತೀವಿ ಅಂತಂದ್ರೆ ಅದನ್ನ ಕರ್ಬಿ ಆಂಗ್ಲಾಂಗ್ ಅಂತ ಕರಿತೀವಿ. ಕರ್ಬಿ ಆಂಗ್ಲಾಂಗ್ ಎಲ್ಲಿ ಕರೆಯೋದು ಅಂತಂದ್ರೆ ಅಸ್ಸಾಂ ಭಾಗದಲ್ಲಿ ಕರ್ಬಿ ಆಂಗ್ಲಾಂಗ್ ಪ್ರಸ್ಥಭೂಮಿ, ನೆನ್ಪಿಟ್ಕೊಳ್ಳಿ. ಕರ್ಬಿ ಆಂಗ್ಲಾಂಗ್ ಪ್ರಸ್ಥಭೂಮಿ ಯಾವ ರಾಜ್ಯ ಅಂತ ಕೇಳಿದ್ರೆ ಅಸ್ಸಾಂ ರಾಜ್ಯ. ಯಾವ್ದ್ರ ಮುಂದುವರಿದ ಭಾಗ ಅಂತಂದ್ರೆ ಈ ಸಿಲ್ಲಾಂಗ್ ಪ್ಲಾಟ್ಯೂದ ಮುಂದುವರಿದ ಭಾಗ. ಸಿಲ್ಲಾಂಗ್ ಪ್ಲಾಟ್ಯೂ ಅಂತಂದ್ರೆ ಯಾವ ರಾಜ್ಯ ಇದು? ಅಸ್ಸಾಂ, ಸಾರಿ ಯಾವುದು? ಮೇಘಾಲಯ. ಸಿಲ್ಲಾಂಗ್ ಪ್ರಸ್ಥಭೂಮಿ. ಈ ಸಿಲ್ಲಾಂಗ್ ಪ್ರಸ್ಥಭೂಮಿ ಹಂಗೆ ಮುಂದುವರ್ಕೊಂಡು ಈ ಭಾಗಕ್ಕೆ ಹೋಗುತ್ತೆ ಹಿಂಗೆ. ಸೊ ಇಲ್ಲಿವರೆಗೂ ಇದು ಅಸ್ಸಾಂ ರಾಜ್ಯದಲ್ಲಿ. ಅದಕ್ಕೆ ಇದನ್ನ ಇಲ್ಲಿ ಕರ್ಬಿ ಆಂಗ್ಲಾಂಗ್. ಈ ಕರ್ಬಿ ಆಂಗ್ಲಾಂಗ್ ಪ್ಲಾಟ್ಯೂ ಬರತಕ್ಕಂಥದ್ದೇ ಆಕ್ಚುಲಿ ಯಾವ ಬೆಟ್ಟ ಅಂತಂದ್ರೆ ಸೊ ಮಿಕ್ಕಿರ್ ಅಂತಕ್ಕಂಥ ಬೆಟ್ಟ ಬರುತ್ತೆ. ಯಾವ ಬೆಟ್ಟ ಅಂತಂದ್ರೆ ಮಿಕ್ಕಿರ್ ಬೆಟ್ಟ. ಈ ಮಿಕ್ಕಿರ್ ಬೆಟ್ಟ ಬರೋದು ಎಲ್ಲಿ ಅಂತಂದ್ರೆ ಅಸ್ಸಾಂ ರಾಜ್ಯದಲ್ಲಿ. ಹೌದಾ? ಸೊ ಇವು ಹಾಗಾಗಿ ಇಲ್ಲಿ ನಾನು ಮಾರ್ಕ್ ಮಾಡ್ತೇನೆ ಅಗೇನ್, ಈಗ ರೆಡ್ ಕಲರ್ ಒಂದು ಮಾರ್ಕ್ ಮಾಡ್ತಾ ಇದ್ದೀನಲ್ಲ. ಸೊ ರೆಡ್ ಕಲರ್ ಮಾರ್ಕ್ ಮಾಡಿರ್ತಕ್ಕಂಥದ್ದು ಇದು ಯಾವ್ದನ್ನು ಕೂಡ ಚೋಟನಾಗ್ಪುರ್ ಸಾರಿ ಯಾವ್ದು ಹಿಮಾಲಯದ ಭಾಗ ಅಲ್ವೇ ಅಲ್ಲ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇದು ಚೋಟನಾಗ್ಪುರ್ ಪ್ರಸ್ಥಭೂಮಿಯ ಮುಂದುವರಿದ ಭಾಗ ಅಥವಾ ಪರ್ಯಾಯ ಪ್ರಸ್ಥಭೂಮಿಯ ಮುಂದುವರಿದ ಭಾಗ ಅಂತ ಕರಿಬೇಕು. ಯಾವ್ದ್ರಿಂದ ಸಪರೇಟ್ ಆಗಿದೆ ಅಂತಂದ್ರೆ ಈ ಭಾಗದಲ್ಲಿ ಉಂಟಾಗಿರ್ತಕ್ಕಂತಹ ಮಾಲ್ಡಾ ಗ್ಯಾಪ್ ಇಂದ ಸಪರೇಟ್ ಆಗಿದೆ ಅಂತ ಗೊತ್ತಿರಲಿ. ಹೌದಾ? ಯಾವ್ದಂತಂದ್ರೆ ಮಾಲ್ಡಾ ಗ್ಯಾಪ್. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ಈ ಕಡೆ ಇರ್ತಕ್ಕಂಥ ಡಾಫ್ಲಾ ಆಗಿರ್ಬೋದು, ಮಿರಿ ಆಗಿರ್ಬೋದು ಮತ್ತು ಅಬೋರ್, ಇವುಗಳು ಶಿವಾಲಿಕದ ಭಾಗಗಳು ಅಂತ ಗೊತ್ತಿರಲಿ. ನಿಮ್ಗೆ ಎಕ್ಸಾಮ್ ಅಲ್ಲಿ ಇವುಗಳನ್ನ ಏನ್ ಮಾಡ್ತಾನೆ ಅಂತಂದ್ರೆ ಡೈರೆಕ್ಷನ್ ಆಧಾರ ಮೇಲೂ ಕ್ವಶನ್ ಕೇಳ್ಕೊಂಡು ಹೋಗ್ತಾನೆ. ಈಗ ಆಲ್ರೆಡಿ ಒಂದ್ ಸರ್ತಿ ಕ್ವಶನ್ ಕೇಳಿದ್ದ. ಹೌದಾ? ಡಾಪ್ಲಾ, ಮಿರಿ, ಅಬೋರ್, ಮಿಸ್ಮಿ ಇವುಗಳನ್ನ ಈಸ್ಟ್ ಇಂದ ವೆಸ್ಟ್ ಗೆ ಅಥವಾ ವೆಸ್ಟ್ ಇಂದ ಈಸ್ಟ್ ಗೆ ಕ್ರಮವಾಗಿ ಜೋಡಿಸಂತ. ಹಂಗೆ ಈ ಭಾಗದಲ್ಲಿ ಇರ್ತಕ್ಕಂಥ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಬರ್ತವೆ ಇವುಗಳನ್ನೆಲ್ಲ ಕ್ವಶನ್ ಕೇಳ್ಬೋದು. ಹೌದಾ? ಒಂದು ಅರುಣಾಚಲ್ ಪ್ರದೇಶದಲ್ಲಿ ಡಪ್ಲಾ, ಮಿರಿ, ಅಬೋರ್, ಮಿಸ್ಮಿ, ಇನ್ನೊಂದು ಯಾವ್ದಂತಂದ್ರೆ ಪಟ್ಕಾಯ್ ಬೂಮ್. ನಾಗಾಲ್ಯಾಂಡ್ ರಾಜ್ಯದಲ್ಲಿ ನಾಗಾ ಬೆಟ್ಟ. ಈ ನಾಗಾ ಬೆಟ್ಟದಲ್ಲಿ ಪ್ರಮುಖ ಶಿಖರ ಯಾವ್ದಂತಂದ್ರೆ ಸಾರಾಮತಿ. ಯಾವುದು? ಸಾರಾಮತಿ. ಇದ್ರ ಕೆಳಗಡೆ ಬಂದ್ರೆ ಯಾವ ಬೆಟ್ಟ ಅಂತಂದ್ರೆ ಇದು ಮಣಿಪುರ್ ಬೆಟ್ಟ. ಮಣಿಪುರ್ ಬೆಟ್ಟ. ಇದ್ರ ಕೆಳಗಡೆ ಬಂದ್ರೆ ಯಾವ ಬೆಟ್ಟ ಅಂದ್ರೆ ಮಿಜೋದ ಇನ್ನೊಂದು ಹೆಸರು ಏನಂತ ಕೇಳಿದ್ರೆ ಲೂಶಾಯ್ ಬೆಟ್ಟ. ಆಮೇಲೆ ನೆಕ್ಸ್ಟ್ ಈ ಕಡೆಗೆ ಬಂದ್ರೆ ಬಾರ್ಡರ್ ಅಲ್ಲಿ ಇನ್ನೊಂದು ಬರುತ್ತೆ, ಯಾವ್ದಂತಂದ್ರೆ ಇದು ಬರೈಲ್ ರೇಂಜ್ ಬರುತ್ತೆ. ಹೌದಾ? ಸೊ ಇಷ್ಟು ಇವುಗಳನ್ನ ನೀವು ನೆನ್ಪಿಟ್ಟು ಹೋಗ್ಬೇಕು. ಇವುಗಳು ಅಷ್ಟು ಈ ಕಡೆ ಈಶಾನ್ಯ ಭಾಗದಲ್ಲಿರೋದನ್ನು ಈಶಾನ್ಯ ಬೆಟ್ಟಗಳು ಅಂತ ಕರಿತೀವಿ. ಬಟ್ ಇದರಲ್ಲಿ ಯಾವುದು ಸಿಂಟ್ಯಾಕ್ಸಲ್ ಬೆಂಡ್ ಇಂದ ಸೌತಿಗೆ ಬಂದಿದೆ ಅಂತ ಹೇಳಿ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಹೌದಾ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹಿಮಾಲಯದ ಪ್ರಾದೇಶಿಕ ವಿಭಾಗಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೇನೆ. ಅದು ತುಂಬಾ ಇಂಪಾರ್ಟೆಂಟ್. ಕ್ವಶನ್ಸ್ ಗಳು ಅದ್ರ ಮೇಲೆ ಜಾಸ್ತಿ ಬಂದಿದಾವೆ. ಹೌದಾ? ಸೊ ಯಾವ ಭಾಗ, ಸೊ ಇಲ್ಲಿಂದ ಎಲ್ಲಿಗೆ ವಿಂಗಡಣೆ ಮಾಡ್ತಾರೆ ಅಂತ ಹೇಳಿ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.